ಕಂದ ಬಂಗಾರ ಇನ್ನು ಸ್ಕೂಲ್ವರೆಗೂ ನಾನೇ ಡ್ರಾಪ್ ಮಾಡಬೇಕಾ? ಹಾಗಿದ್ರೆ ಡೋಂಟ್ ವರಿ, ಡೈಲಿ ನಾನೇ ಡ್ರಾಪ್ ಮಾಡ್ತೀನಿ. ಓಕೆ ಓಕೆ. ನೀ ತೊರೆದ ಘಳಿಗೆಯಲಿ ನನ್ನ ಅಕ್ಕ, ಪೂಜೆ ನೀನು ರೆಡಿನಾ? ನಿನ್ನೆ ಕೇಳ್ತಿರೋದ್ ಕಣೆ, ರೆಡಿನಾ? ಹಾಂ ನಾನು ರೆಡಿ. ಅಕ್ಕ, ನೀನ್ ರೆಡಿನೇ ಆಗಿಲ್ಲ. ಅದೇ ಸೀರೆನಲ್ಲಿ ಇದೆಯಾ? ಸಾಕು ಕಣೆ, ನಾನು ರೆಡಿ ಇದ್ದೀನಲ್ವಾ. ಇದೇ ಸೀರೆಲ್ ಪೂಜೆ ಕೊರಕ್ಕಾಗತ್ತಾ? ಇರು ಬಂದೆ. ಅಕ್ಕ, ಯಾವ ಸ್ಯಾರಿ ಬೇಕು ಸೆಲೆಕ್ಟ್ ಮಾಡು. ನೋಡಿದ್ದು ಇದು ಬೇಡ ಬಿಡು, ತುಂಬ ಡಲ್ ಆಯಿತು. ಇದು ಕಲರ್ ಬೇಡ ಬಿಡು, ತುಂಬ ಸತಿ ಹುಟ್ಟಿದ್ಯಾ. ಇದು ನಾರ್ಮಲ್ ಸ್ಯಾರಿ ಥರ ಇದೆ ಅಕ್ಕ, ಬೇಡ ಪ್ಲೀಸ್ ಕಣೆ ಅಮ್ಮು, ನಂಗೆ ಇದೆಲ್ಲ ಬೇಡ. ನಾನು ಯಾರಿಗೋಸ್ಕರ ಈ ಅಲಂಕಾರ ಎಲ್ಲ ಮಾಡ್ಕೊಳ್ಳಿ? ಏನಕ್ಕ ಹಿಂಗೆ ಕೇಳ್ತಿದ್ಯಾ? ವಿಕ್ಕಿ ಬಾವಂಗೋಸ್ಕರ. ನೀನೇ ತಾನೇ ಹೇಳಿದ್ದು ವಿಕ್ಕಿ ಬಾವ ನನ್ನೊಳಗೆ ಸದಾ ಇರ್ತಾರೆ ಅಂತ. ಹಂಗಂದ್ರೆ ಏನು ಹೇಳು? ವಿಕ್ಕಿ ಬಾವ ನಿನ್ನ ನೋಡ್ತಿರ್ತಾರೆ ಅಂತ. ನೀನು ಹಬ್ಬದ ದಿನ ಬೇಜಾರಲ್ಲಿದ್ರೆ ಬಾವಂಗೆ ಬೇಜಾರಾಗಲ್ವಾ ಹೇಳು? ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬಾ. ನೋಡು, ಈಗ ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ. ನನ್ನ ದೃಷ್ಟಿನೇ ತಾಗುತ್ತೆ. ಅಕ್ಕ, ಏನಾಯ್ತು? ಅಮ್ಮು, ವಿಕ್ಕಿ ಅವ್ರು ಇರಬೇಕಾಗಿತ್ತು ಕಣೆ. ನಾನು ಇಷ್ಟೊಂದು ಚೆನ್ನಾಗಿ ರೆಡಿ ಆದಾಗಲೆಲ್ಲ ನನ್ನ ಹತ್ರ ಬಂದು ನನ್ನ ಕಣ್ಣಿಂದ ಕಾಡ್ಗೆ ತೆಗೆದು ಇದೇ ಜಾಗದಲ್ಲಿ ಇಡ್ತಾಯಿದ್ರು. ಅಕ್ಕ, ವಿಕ್ಕಿ ಬಾವ ಎಲ್ಲೂ ಹೋಗಿಲ್ಲ ಕಣೆ, ನಿನ್ನೊಳಗೆ ಇದ್ದಾರೆ. ನೀನು ಖುಷಿ ಪಟ್ರೆ ಅವರು ಖುಷಿ ಪಡ್ತಾರೆ. ಆಗ್ಲೂ ಅಷ್ಟೇ ಈಗಲೂ ಅಷ್ಟೇ, ನಿನ್ನ ಖುಷಿನೇ ವಿಕ್ಕಿ ಬಾವನ ಖುಷಿ. ಎಲ್ಲಿ ಸ್ಮೈಲ್ ಪ್ಲೀಸ್. ಇನ್ನೊಂಚೂರು. ಗುಡ್ ಗರ್ಲ್. ಅಯ್ಯೋ ಕಡುಬು ಗಣಪ, ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಅದೇನೋ ನೀನು ಹಬ್ಬ ಬಂದರೆ ಕಡುಬು ತಿನ್ನಬೇಕು ಅನ್ಸುತ್ತೆ. ಆದರೆ ಇವ್ರು ನೋಡಿದ್ರೆ ಪೂಜೆನೇ ಮಾಡ್ತಿಲ್ವೇ? ಹಬ್ಬ ಮಾಡೋದಕ್ಕೆ ಈ ಮನೆ ಕೆಲಸದವಳಿಗೋಸ್ಕರ ನಾವೆಲ್ಲರೂ ಕಾಯ್ತಾ ನಿಂತಿರ್ಬೇಕಾ?
ಇದೆಲ್ಲ ಯಾಕೋ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈ ಹೊಸ ಅಮ್ಮ ಬರಲೇ ಇಲ್ವಲ್ಲ, ಬೇಗ ಬಂದು ಪೂಜೆ ಮಾಡ್ತಾರೆ, ಕಡುಬು ತಿನ್ನೋಣ ಅನ್ಕೊಂಡ್ರೆ. ರೀ ಕಾಂತ, ಅವಾಗಿಂದ ಕಡುಬು ಅಂತ ಸಾಯ್ತಿದ್ದೀರಲ್ರಿ. ಹೋಗ್ತಾ ದುಡ್ಡು ಕೊಡ್ತೀನಿ, ತಿನ್ಕೊಂಡೋಗಿ. ಹೊಸ ಅಮ್ಮ ಬಂದ್ರು. ಧರಿಗಿಳಿದಿರೋ ಮೂರುತಿ ಸ್ವರ ಬಡಿತದ ವೇದಾಂತ್, ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ. ಹೌದು ವಿಜಯ್, ನನ್ನ ಮನಸ್ಸಲ್ಲಿ ನನ್ನ ತಾಯಿ ಹೇಗಿರ್ಬೋದು ಅಂತ ಸಾಕಷ್ಟು ಊಹೆಗಳನ್ನ ಮಾಡ್ಕೊಂಡಿದ್ದೆ. ವೈಜಯಂತಮ್ಮ ಹಾಗೆ ಇದ್ದಾರೆ. ಎಂದಿಗೂ ಸಾಲದು ನಿನ್ನ ಪ್ರೀತಿಯಮ್ಮ, ನನ್ನ ಪಾಲಿನ ದೇವತೆ ನೀನೇ ಅಮ್ಮ. ಎಂದಿಗೂ ಸಾಲದು ನಿನ್ನ ಅಮ್ಮ ಪ್ರೀತಿಯಮ್ಮ. ಪ್ಲೀಸ್, ಪೂಜೆ ಆದ್ಮೇಲೆ ಅಜ್ಜಿ ಹತ್ರ ದೃಷ್ಟಿ ತೆಗೆಸ್ಕೊಳ್ಳಿ, ಆಯ್ತಾ? ನನಗೆ ಈ ಥರದ್ದೆಲ್ಲ ಹಾಕ್ಕೊಂಡು ರೂಢಿ ಇಲ್ಲ. ಪಾಪ ನೀವು ಪ್ರೀತಿಯಿಂದ ತಂದ್ಕೊಟ್ರಿ, ಬಲವಂತ ಮಾಡಿದ್ರಿ ಅಂತ ಹಾಕ್ಕೊಂಡೆ. ನಿಮ್ಮೆಲ್ರಿಗೂ ಖುಷಿಯಾಗಿದೆ ಅಲ್ವಾ? ಹೌದು, ವೈಜಯಂತಿಯವರು ಸಿಂಪಲ್ ಆಗಿರೋದನ್ನೇ ಇಷ್ಟಪಡ್ತಾರೆ. ಇಷ್ಟೆಲ್ಲ ಗ್ರ್ಯಾಂಡ್ ಸೀರೆ ಉಟ್ಕೊಳ್ಳೋದಕ್ಕೆ ಅವ್ರಿಗಿಷ್ಟ ಆಗಲ್ಲ ಅಲ್ವಾ ವೈಜಯಂತಿಯವರೇ? ಅಮ್ಮ, ವೈಜಯಂತಿ ಅಮ್ಮ ನಮಗೆ ತೋರಿಸಿರೋ ಪ್ರೀತಿ ಮುಂದೆ ಈ ಸೀರೆ ಬೆಲೆ ತುಂಬ ಕಡಿಮೆ. ಅದೇ ಮೋಸ್ಟ್ ಎಕ್ಸ್ಪೆನ್ಸಿವ್. ಅತ್ತೆ, ಹಬ್ಬಕ್ಕೆ ಪ್ರೀತಿಯಿಂದ ಕೊಟ್ಟಿರೋದು, ಎಲ್ಲನೂ ಹಣದಿಂದ ಅಳಿಬಾರ್ದತ್ತೆ. ಅಮ್ಮ, ನಮ್ಮಮ್ಮನೂ ವೈಜಯಂತಿ ಅಮ್ಮನ ಥರನೇ ಇದ್ರ ನೋಡೋಕ್ಕೆ? ಅಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು, ನೀವು ಹೇಗಿದ್ರು ನೋಡಿದ್ದೀರಾ ಅಲ್ವಾ? ನಮ್ಮಮ್ಮನೂ ಹೀಗೆ ಇದ್ರಾ? ಆದ್ಯ, ಮೊದಲು ಪೂಜೆ ಮುಗಿಸಿ ಆಮೇಲೆ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ವೇದಾಂತ್, ಪೂಜೆಗೆ ಟೈಮ್ ಆಗ್ತಾ ಇದೆ, ಶುರು ಮಾಡೋಣವಾ? ಹಾಂ ಅಮ್ಮ, ಶುರು ಮಾಡೋಣ. ಹಾಂ, ಎಲ್ಲ ರೆಡಿ ಇದೆಯಲ್ಲ? ಅಮ್ಮ, ಒಂದು ನಿಮಿಷ. ವೈಜಯಂತಿ ಅಮ್ಮ, ಇವತ್ತು ಪೂಜೆನ ನೀವು ಮಾಡ್ತೀರಾ? ನಾನು ಯಾಕೆ? ಅಮ್ಮ, ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಈ ಮನೆ ಸದಸ್ಯರೇ ತಾನೆ, ನೀವೇ ಪೂಜೆ ಮಾಡಿ. ಏನೂ ತಪ್ಪಿಲ್ಲಮ್ಮ, ಇವತ್ತು ನೀವೇ ಪೂಜೆ ಮಾಡಿ. ಹೌದಮ್ಮ, ಪೂಜೆ ತುಂಬ ಪರಿಶುದ್ಧವಾದ ಮನಸ್ಸಿಂದ ಆಗಬೇಕಂತೆ. ನಿಮ್ಮದು ತುಂಬ ಪ್ಯೂರ್ ಹಾರ್ಟ್, ಅದಕ್ಕೆ ನೀವೇ ಪೂಜೆ ಮಾಡಿ. ಹೌದಮ್ಮ ವೈಜಯಂತಿ, ನೀನೇ ಪೂಜೆ ಮಾಡಮ್ಮ. ಹೌದು ಅಮ್ಮ, ನೀವೇ ಈ ಸಲ ಪೂಜೆ ಮಾಡಬೇಕು. ಒಂದು ಕಾಡನ್ನ ಸುಡೋದಕ್ಕೆ ಒಂದೇ ಒಂದು ಕಿಚ್ಚು ಸಾಕಂತೆ. ಇವತ್ತು ಏನಾದರೂ ವೈದೇಹಿ ಪೂಜೆ ಮಾಡಿದ್ರೆ ಕಾಡನ್ನ ಸುಡೋ ಕಾಡ್ಗಿಚ್ಚು ಹತ್ಕೊಂಡ್ ಹಾಗೆ. 25 ವರ್ಷದಿಂದ ಕಾಯ್ಕೊಂಡು ಬಂದಿರೋ ಈ ಯಜಮಾನಿ ಅನ್ನೋ ಪಟ್ಟನ ಕಿತ್ತು ವೈದೇಹಿ ಕೊಟ್ಟ ಹಾಗೆ. ಯಾವುದೇ ಕಾರಣಕ್ಕೂ ವೈದೇಹಿ ಪೂಜೆ ಮಾಡಬಾರ್ದು. ಅವಳು ಪೂಜೆ ಮಾಡಿದ್ರೆ ನಾನು ಸೋತ ಹಾಗೆ. ನಾನು ಸೋಲ್ಬಾರ್ದು. ಏನ್ ಮಾಡ್ಲಿ? ಅಮ್ಮ ಪ್ಲೀಸ್,
ನೀವೇ ಪೂಜೆ ಮಾಡಿ. ಅಮ್ಮ ಏನಾಯ್ತಮ್ಮ? ಯಾಕೋ ತಲೆ ತಿರುಗ್ದಾಗ್ತಾ ಇದೆ. ಐ ಥಿಂಕ್ ಐ ನೀಡ್ ಸಮ್ ರೆಸ್ಟ್. ಬನ್ನಿಮ್ಮ, ಹುಷಾರ್. ಎಂಥ ಕೆಟ್ಟ ಬುದ್ಧಿ ಇವಳಿಗೆ. ಎಲ್ಲಿ ವೈದೇಹಿ ಪೂಜೆ ಮಾಡ್ತಾಳೋ ಅಂತ ತಲೆ ಚಕ್ಕರ್ ಬಂತು ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಐಮ್ ಸಾರಿ, ನನ್ನಿಂದ ಪೂಜೆ. ಪರವಾಗಿಲ್ಲಮ್ಮ, ನೀವು ರೆಸ್ಟ್ ಮಾಡಿ. ನೀವು ಹುಷಾರಾದ್ಮೇಲೆ ಕಂಟಿನ್ಯೂ ಮಾಡೋಣ. ಮಲ್ಕೊಳ್ಳಿ. ಅಮ್ಮ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿ. ಪೂಜೆ ಆಮೇಲೆ ಶುರು ಮಾಡಿ. ಮನೆ ಯಜಮಾನಿ ಆಗೋದಕ್ಕೆ ಹೊರಟಿದ್ಯಾ ವೈದೇಹಿ? ನಾನ್ ಬಿಡಲ್ಲ. ನೀನೇ ನೋಡಿದ್ಯಲ್ಲ, ಈ ಮನೆ ಮೇಲೆ, ನಿನ್ನ ಮಗನ ಮೇಲೆ ನನ್ನ ಗ್ರಿಪ್ ಇನ್ನೂ ಹೋಗಿಲ್ಲ. ನಿನ್ನ ಮಗ ಇನ್ನೂ ನನ್ನ ತಾಳಕ್ಕೆ ಕುಣಿತಾನೆ. ನಾನು ನೋಡ್ತೀನಿ ನೀನಿವತ್ತು ಹೇಗೆ ಪೂಜೆ ಮಾಡ್ತೀಯ ಅಂತ. ನಾನು ಹೊರಗಡೆ ಬರಲ್ಲ, ಪೂಜೆ ನಡೆಯಲ್ಲ. ವೇದಾಂತ್, ತುಂಬ ಲೇಟ್ ಆಗ್ತಿದೆ. ಪೂಜೆ ಲೇಟ್ ಆದರೆ ಊಟನೂ ಲೇಟ್ ಆಗುತ್ತೆ. ಅಕ್ಕ ಬೇರೆ ಬಾಣಂತಿ, ಸುಮ್ಮನೆ ಪ್ರಾಬ್ಲಮ್ ಆಗಿಬಿಟ್ರೆ. ಅವ್ರಿಗೆ ಬಹಳ ಸುಸ್ತಾಗಿದೆ ಅನ್ಸುತ್ತೆ. ಅವರೇ ಬರೋ ತನಕ ವೆಯ್ಟ್ ಮಾಡೋಣ. ನಾವೆಲ್ಲರೂ ಬೇಕಾದರೆ ಆಮೇಲೆ ಊಟ ಮಾಡೋಣ. ಆರತಿ ಅವ್ರು ಈಗಲೇ ಊಟ ಮಾಡ್ಕೊಳ್ಳಿ. ಹಾಗಲ್ಲ ವೇದಾಂತ್, ಪೂಜೆ ಆದಮೇಲೆ ಊಟ ಮಾಡಿದ್ರೆ ಒಳ್ಳೇದಲ್ವಾ? ಅದು ಅಲ್ಲದೆ ನಮ್ಮ ಜೂನಿಯರ್ ವಿಕ್ರಾಂತ್ ಮೊದಲನೇ ಸತಿ ಮನೆಗೆ ಬಂದಿದ್ದಾನೆ. ಅದು ಸರಿ, ಸುಹಾಸಿನಿ ಅತ್ತೆಗೆ ಡಾಕ್ಟರ್ ಏನಾದರೂ ಕರೆಸ್ಬೇಕಾ ಕೇಳಬೇಕಿತ್ತು. ಕೇಳಿದೆ, ಬೇಡ ಅಂತಂದರು. ಆಹಾ, ಈ ಸುಹಾಸ್ನಿಗೆ ಮೈಯೆಲ್ಲ ವಿಷ. ಹಾವೇನಾದರೂ ಇವಳನ್ನ ಕಚ್ಚಿದ್ರೆ ಹಾವಿಗೆ ವಿಷ ಏರಿ ಅದು ಸತ್ತೋಗುತ್ತೆ ವಿನಃ ಇವಳಂತೂ ಸಾಯಲ್ಲ. ಛೇ, ವೈದೇಹಿ ಒಂದು ಪೂಜೆ ಮಾಡೋದನ್ನು ಇವಳು ಸಹಿಸ್ಕೊಳ್ಳಲ್ಲ ಈ ಸುಹಾಸಿನಿ. ಆರತಿ ನೋಡಿದ್ರೆ ಬಾಣಂತಿ. ಅವಳು ಹೊತ್ತು ಸರಿಯಾಗಿ ಊಟ ಮಾಡಬೇಕು. ಇಂಥ ಕಟ್ಗೆನೇ ಇವಳು. ವೇದಾಂತ್ ಅವರೇ, ನಾನು ಹೋಗಿ ಒಂದ್ಸಲ ಸುಹಾಸಿನಿ ಮ್ಯಾಮ್ ಎದ್ದಿದಾರ ಅಂತ ನೋಡ್ಕೊಂಡು ಬರಲಾ? ಎದ್ದಿದ್ರೆ ಕರ್ಕೊಂಡು ಬರಲಾ? ಅಮ್ಮ, ನಾನು ಈಗ ತಾನೇ ಹೋಗಿ ಬಂದಲ್ಲ, ಅವ್ರು ಇನ್ನೂ ಎದ್ದಿರಲ್ಲ. ಇಲ್ಲ ವೇದಾಂತ್ ಅವರೇ, ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀನಿ. ಸರಿ ಅಮ್ಮ. ಅಮ್ಮ, ಈಗ ನೀವು ಓಕೆನಾ? ಹಾಂ, ಪರವಾಗಿಲ್ಲ ವೇದಾಂತ್. ಸರಿಮ್ಮ, ಪೂಜೆ ಶುರು ಮಾಡುವ. ಹಾಂ ವೇದಾಂತ್. ವೈಜಯಂತಿ ಅವರೇ, ಇವತ್ತು ನೀವೇ ಪೂಜೆ ಮಾಡಿ. ಪರವಾಗಿಲ್ಲ, ನೀವೇ ಮಾಡಿ. ಬೇಡ ಬೇಡ,
ಇಷ್ಟು ವರ್ಷ ನಾನೇ ಮಾಡ್ತಾ ಇದ್ನಲ್ಲ, ಈ ಸಾರಿ ನೀವೇ ಮಾಡಿ. ಸುಹಾಸಿನಿ, ವಿಘ್ನೇಶ್ವರನ್ಗೆ ಕಾಯಿಸೋದು ಒಳ್ಳೇದಲ್ಲ. ಪೂಜೆಗೆ ಹೊತ್ತಾಗ್ತಾ ಇದೆ, ಬಾ. ನಾನು ಬರಲ್ಲ. ಪೂಜೆ ಮಾಡಬೇಕಾಗಿರೋಳು ನೀನೇ ತಾನೆ, ಹೋಗಿ ಮಾಡು. ಓ, ನಾನಿಲ್ಲದೆ ಪೂಜೆ ಮಾಡೋದು ಬೇಡ ಅಂತ ವೇದಾಂತ್ ಹೇಳಿರ್ತಾನೆ, ಅದಕ್ಕೆ ನನ್ನನ್ನು ಹುಡುಕೊಂಡು ಬಂದಿದ್ಯಾ ಅಲ್ವಾ? ನಾನು ಬರಲ್ಲ, ನನಗೆ ಮೂಡಿಲ್ಲ. ನೋಡು, ಮತ್ತೆ ಮತ್ತೆ ಹೇಳ್ತಾ ಇದ್ರೆ ಅದಕ್ಕೆ ಬೆಲೆ ಇರಲ್ಲ ಸುಹಾಸಿನಿ. ಹೇಳ್ತಾ ಇದ್ದೀನಿ, ಎದ್ದು ಬಾ. ಈ ಮನೆಗೆ ಏನಾದರೆ ನನಗೇನಾಗಬೇಕು? ನನಗೂ ಅದಕ್ಕೂ ಸಂಬಂಧ ಇಲ್ಲ. 25 ವರ್ಷದಿಂದ ಈ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಬಂದಿರೋಳು ನಾನು. ಇವತ್ತು ಗೆಲ್ಲಿಸ್ತವಳು ಅಂತ ಅನ್ನಿಸ್ಕೊಂಡಿರೋ ನಿನ್ನ ಕೈಲಿ ಪೂಜೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಕುತ್ಕೋಬೇಕಾ? ನನಗೆ ಸಿಗದೆ ಇರೋದು ನಾನು ಯಾರಿಗೂ ಸಿಗೋದಕ್ಕೆ ಬಿಡಲ್ಲ. ಅದರಲ್ಲೂ ಎಸ್ಪೆಷಲಿ ನಿನಗೆ ಸಿಗಲೇಬಾರ್ದು. ಸುಹಾಸಿನಿ, ಏನು ಮಾತಾಡ್ತಿದ್ಯಾ ನೀನು? ಯಾರೀ ಮನೆ ಯಜಮಾನಿ? ಯಾರಿಗೀ ಮನೆಯಲ್ಲಿ 3 ಕಾಸಿನ ಬೆಲೆ ಇಲ್ಲ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿನಗೆ ಮದುವೆ ಮಾಡಿಕೊಟ್ಟಿದ್ದು ನನ್ನ ಗಂಡ ಸೂರಿ. ನಿನ್ನ ಗಂಡನ ಬಿಸ್ನೆಸ್ ಲಾಸ್ ಆದಾಗ ಮತ್ತೆ ಬಿಸ್ನೆಸ್ ಹಾಕ್ಕೊಟ್ಟಿದ್ದು ನನ್ನ ಗಂಡ ಸೂರಿನೇ. ನಿನಗೆ ನಮ್ಮ ಮನೇಲಿ ಆಶ್ರಯ ಕೊಟ್ಟಿದ್ದು ನನ್ನ ಗಂಡ ಸೂರಿನೇ. ಯಾಕೆ ಸುಹಾಸಿನಿ, ನಿಂಗೆ ಇದೆಲ್ಲ ನೆನಪೇ ಇಲ್ವಾ? ನೀನು ಏನೇ ಹೇಳಿದ್ರು ಅಷ್ಟೆ, ನಾನು ಪೂಜೆಗೆ ಬರಲ್ಲ. ನನಗೆ ಮೈ ಹುಷಾರಿಲ್ಲ. ಸಂಜೆವರೆಗೂ ನಾನು ಈ ರೂಮ್ ಬಿಟ್ಟು ಹೊರಗಡೆ ಬರಲ್ಲ. ಆಮೇಲೂ ಅಷ್ಟೆ, ನನ್ನ ಕೈಯಿಂದ ಪೂಜೆ ಆಗತ್ತೆ ಅನ್ನೋದಾದರೆ ಮಾತ್ರನೇ ನಾನು ಹೊರಗಡೆ ಬರೋದು. ನನಗೆ ನನ್ನ ಸ್ವಾರ್ಥ, ನನ್ನ ಪ್ರತಿಷ್ಠೆನೇ ಮುಖ್ಯ. 25 ವರ್ಷದಿಂದ ಈ ಮನೆನ ನಡೆಸ್ಕೊಂಡು ಬಂದಿರೋಳು ನಾನು. ಏನೇ ಶುಭ ಕಾರ್ಯ ನಡೆಯೋದಾದ್ರೂ ಅದು ನನ್ನ ಕೈಯಿಂದಾನೇ ನಡಿಬೇಕು. ನೀನು ಮಾತಿಗೆ ಬಗ್ಗೋ ಆನೆ ಅಲ್ಲ. ಅಂಕುಶ ಹಾಕ್ತಿದ್ರೇನೆ ಬುದ್ಧಿ ಬರೋದು. ಏನು ಮಾಡ್ತೀಯ ನೀನು? ಹೊಡಿತೀಯಾ? ಹೊಡಿಯೋದ? ನಾನು ನಿಂಗೆ ಹೇಳಿದ್ನ ಹೊಡಿತೀನಿ ಅಂತ ಇಲ್ವಲ್ಲ. ಮತ್ತಿನ್ನೇನು ಮಾಡೋದಕ್ಕಾಗತ್ತೆ ನಿನ್ನ ಕೈ? ಏನೂ ಮಾಡೋಕ್ಕಾಗಲ್ಲ. ಸಿನಿ, ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ. ನೋಡು, ನೀನು ಏನೇ ಮಾಡಿದ್ರು ನಾನು ನಿನ್ನ ಮಾತನ್ನ ಕೇಳೋದಿಲ್ಲ, ನಾನು ಪೂಜೆಗೆ ಬರೋದಿಲ್ಲ ಅಷ್ಟೇ. ಕೇಳ್ತೀಯಾ? ಕೇಳಲೇಬೇಕು. ಅಕ್ಕ, ನೀನೇ ಪೂಜೆ ಮಾಡು ಅಂತ ನೀನು ಗೋಗರಿತೀಯಾ? ಅಷ್ಟೇ ಅಲ್ಲ, ನೀನು ನನ್ನ ಪಕ್ಕದಲ್ಲೂ ಬಂದು ನಿಂತ್ಕೋತೀಯ. ಭ್ರಮೆ. ಯಾರಿಗೆ ಭ್ರಮೆ? ಭ್ರಮೆ ಇರೋದು ನಿನಗೆ. ಈ ಮನೆ ಯಜಮಾನಿ ನಾನೇ ಅಂತ. ನಿನ್ನನ್ನು ಯಾರು ಸೋಲ್ಸಕ್ಕಾಗಲ್ಲ, ನನ್ನ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಭ್ರಮೆಯಲ್ಲಿ ನೀನಿರೋದು ಸುಹಾಸಿನಿ. ಸುಮ್ಮನೆ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಲಿ? ನಿನ್ನ ಹತ್ರ ಇಷ್ಟು ಹೊತ್ತು ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಈಗ ನೋಡು, ಬರ್ತೀಯ? ಬರಲ್ಲ? ಬರ್ತೀನಿ. ಬರೋದಷ್ಟೇ ಅಲ್ಲ, ನಾನು ಪೂಜೆ ಮಾಡಬೇಕು ಅಂತ ನೀನು ಹೇಳಬೇಕು. ನಿನಗೆ ಹೇಳ್ತಾ ಇರೋದು